ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ನಾನು ಇಂಡಿಯನ್ ಬಿಯರ್ ಹೌಸ್ಗೆ ಹೋಗಿದ್ದೆ. ಇದೊಂದು ರೆಸ್ಟೋರೆಂಟ್ JP ನಗರಲ್ಲಿ ಇರೋದು. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಒಂಥರ ಗ್ರೀಕ್ ಸ್ಟೈಲ್ ಅಂತ ಹೇಳ್ಬೋದು, ಯುರೋಪಿಯನ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬಫೆ ಇರುತ್ತೆ ಎವ್ರಿ ಸಂಡೇ, ಬ್ರಂಚ್ ಬಫೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಂತ ಹೋಗಿದ್ದಿದ್ದು ನಾವು. ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು 1199 ಸ್ಟಾರ್ಟ್ ಆಗುತ್ತೆ. ಸೊ ವಿತ್ ಮಾಕ್ಟೇಲ್ ಬೇಕಾ ವಿತೌಟ್ ಮಾಕ್ಟೇಲ್ ಬೇಕಾ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಫೇವ್ರೆಟ್ ಸೆಕ್ಷನ್ ಡೆಸರ್ಟ್ಸ್. ಸೊ ಇಲ್ಲಿ ನಾನು ಏನೇನಿದೆ ಅಂತ ಚೆಕ್ಔಟ್ ಮಾಡೋಣ ಅಂತ ಬಂದಾಗ ಈ ಥರ ಇಲ್ಲಿ ಪುಡಿಂಗ್ ಎಲ್ಲ ಇತ್ತು. ಪುಡಿಂಗ್ ಮತ್ತು ಕಪ್ ಕೇಕ್ಸಲ್ಲಿ 2 ಟೈಪ್ಸ್ ಇತ್ತು. ಮತ್ತು ಟ್ರೆಲೆಚಸ್ ಇತ್ತು ಇಲ್ಲಿ. ಆಮೇಲೆ ಬಾಕ್ಲವಾ ಇತ್ತು. ನಂಗೆ ತುಂಬ ಇಷ್ಟ ಅದು, ಅಂದರೆ ಟರ್ಕಿಶ್ ಡೆಸರ್ಟ್ ಅದೆಲ್ಲ ತುಂಬಾ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕೇಕ್ಸ್ ಕೂಡ ಅಷ್ಟೇ, 2 ವೆರೈಟೀಸ್ ಆಫ್ ಕೇಕ್ಸ್ ಇಟ್ಟಿದ್ರು. ಆ್ಯಂಡ್ 2-3 ವೆರೈಟೀಸ್ ಆಫ್ ಬಾಕ್ಲವಾ ಇಟ್ಟಿದ್ರು. ಆ್ಯಂಡ್ ಇದೆಲ್ಲ ಮ್ಯಾಂಗೋ ಟ್ರೆಲೆಚಸ್ ಆ್ಯಂಡ್ ತಿರಮಿಸು ಅಂತಾರೆ ಅಲ್ವಾ, ಅದು ಇತ್ತು. ಮತ್ತು ಈ ಫ್ರೂಟ್ ಕೇಕ್ ಅಂತೂ ಸಕ್ಕದಾಗಿತ್ತು. ಫ್ರೂಟ್ಸ್ ಓವರ್ಲೋಡ್ ಮಾಡಿದ್ರು, ಅಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಫುಲ್ ಪ್ಯಾನಲ್ಲಿ ಬಾಕ್ಲವಾ ಸ್ವೀಟ್ ಕೂಡ ಇಟ್ಟಿದ್ರು. ಆ್ಯಂಡ್ ಅದಾದಮೇಲೆ ಫಸ್ಟ್ ಏನಾದರೂ ಮಾಕ್ಟೇಲ್ಸ್ ತೊಗೊಳ್ಳೋಣ ಇಲ್ಲ ಕಾಕ್ಟೇಲ್ ತೊಗೊಳ್ಳೋಣ ಅಂಥೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಮಿಮೋಸಾ ಬಾರ್ ಅಂತ ಆರ್ಗನೈಸ್ ಮಾಡಿದ್ದಾರೆ. ಅಲ್ಲೇನಂದರೆ ಈ ಥರ ಮಿಮೋಸಾ ಕಾಕ್ಟೇಲ್ ಫೇಮಸ್ ಅಂತೆ ಅಲ್ಲಿ. ಸೊ ಅವರು ನಮಗೆ ಯಾವ ಫ್ಲೇವರ್ದು ಡ್ರಿಂಕ್ ಬೇಕೋ, ಅಂದರೆ ಅವ್ರ ಹತ್ರ ಪೈನಾಪಲ್, ವಾಟರ್ಮೆಲನ್ ಮತ್ತು ಆರೆಂಜ್ ಈ 3 ಫ್ಲೇವರ್ಸ್ ಇತ್ತು. ಸೊ ಈ 3 ಫ್ಲೇವರ್ಸಲ್ಲಿ ಕಾಕ್ಟೇಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಾವು ಸೆಲೆಕ್ಟ್ ಮಾಡಿದ್ದು ಪೈನಾಪಲ್ ಫ್ಲೇವರ್. ಸೊ ಪೈನಾಪಲ್ ಜ್ಯೂಸ್ ಜೊತೆ ಮಾಡ್ತಿದ್ದಾರೆ. ಸೊ ಇದ್ರ ಜೊತೆ ನನಗೊಂದು ಮಾಕ್ಟೇಲ್ ಬೇಕು ಅಂತ ಹೇಳಿದೆ. ಸೊ ಐ ಥಿಂಕ್ ಆರೆಂಜ್ ಫ್ಲೇವರ್ದು, ಆರೆಂಜ್ ಪೀಚ್ ಟೀ ಅನಿಸುತ್ತೆ, ಅದ್ರದ್ದು ಮಾಕ್ಟೇಲ್ ಹೇಳಿದೆ. ಸೊ ಅದನ್ನು ಕೂಡ ಅವರು ತಂದುಕೊಟ್ರು. ಇದು ಕೂಡ ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಪ್ರೆಸೆಂಟೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು, ತುಂಬ ಇಂಪ್ರೆಸಿವ್ ಆಗಿತ್ತು. ಆ್ಯಂಡ್ ಇಲ್ಲಿ ತುಂಬ ಸ್ಟಾಲ್ಸ್ ಆರ್ಗನೈಸ್ ಮಾಡಿದ್ದಾರೆ, ಅಂದರೆ ಈ ಥರ ಚಾಟ್ಸ್ಗಾಗಲಿ ಡೆಸರ್ಟ್ಸ್ಗಾಗಲಿ. ಸೊ ಅದರ ಒಂದೊಂದು ಸೆಕ್ಷನ್ ಇದೆ. ಸೊ ಅಲ್ಲಿ ನಮ್ಗೇನು ಬೇಕು ನಾವು ಹೋಗಿ ತೊಗೊಂಡು ಇಲ್ಲ ಆರ್ಡರ್ ಕೊಟ್ಬಿಟ್ಟು ಬರ್ಬೋದು. ಅವ್ರ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಮತ್ತು ಇಲ್ಲಿ ಪ್ರಾನ್ಸ್ ಮತ್ತು ಫಿಶ್ ಫ್ರೈ ಮಾಡ್ತಾಯಿದ್ರು. ಈ ಪ್ರಾನ್ಸ್ ಮತ್ತು ಫಿಶ್ ತುಂಬಾ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದೆ. ಪ್ರಾನ್ಸ್ ಸ್ವಲ್ಪ ಸ್ಪೈಸಿ ಆಗಿತ್ತು. ಆ್ಯಂಡ್ ಫಿಶ್ ಇದು ಮಂಗಳೂರಿಯನ್ ತವಾ ಫ್ರೈ ಮತ್ತು ಕಾಂದಾರಿ ಪ್ರಾನ್ಸ್ ಅಂತ ಹೇಳ್ಬಿಟ್ಟು ಪೆಪ್ಪರ್ ಹಾಕಿರ್ತಾರೆ. ಪೆಪ್ಪರ್ ಮತ್ತು ಗ್ರೀನ್ ಮಸಾಲ ಹಾಕಿರ್ತಾರೆ. ಸ್ಪೈಸಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಚಾಟ್ ಸೆಕ್ಷನ್. ಈ ಚಾಂದಿನಿ ಚೌಕ್ ಚಾಟ್ ವಾಲಾ ಅಂತಲೇ ಹಾಕೊಂಡಿದ್ದಾರೆ. ಚಾಂದಿನಿ ಚೌಕ್ ಅಂದರೆ ಡೆಲ್ಲಿಯಲ್ಲಿ ಇದೆ. ಮೋಸ್ಟ್ಲಿ ಚಾಟ್ಸ್ಗೆ ಫೇಮಸ್ ಅನಿಸುತ್ತೆ. ಸೊ ಇವ್ರ ಹತ್ರನೂ ಅಷ್ಟೇ 3-4 ವೆರೈಟೀಸ್ ಆಫ್ ಚಾಟ್ಸ್ ಇತ್ತು. ಸೊ ನಾವು ಟ್ರೈ ಮಾಡಿದ್ದು ಬಂದ್ಬಿಟ್ಟು ಗೋಲ್ಗಪ್ಪೆ ಪಾನಿಪುರಿ. ಸೊ ಇದರಲ್ಲೂ ಅಷ್ಟೇ ಅವ್ರ ಹತ್ರ 4 ಫ್ಲೇವರ್ಸ್ ಆಫ್ ಪಾನಿ ಇದೆ. ಮ್ಯಾಂಗೋ, ಆಮೇಲೆ ಓಡ್ಕಾ ಬೇಸ್ಡ್ ಕೂಡ ಇತ್ತು. ಮ್ಯಾಂಗೋ ನಿಂಬು ಅಂತ ಎಲ್ಲ ಹೇಳ್ಬಿಟ್ಟು. ನಾನು ಫಸ್ಟ್ ಟ್ರೈ ಮಾಡಿದ್ದು ಮ್ಯಾಂಗೋ ಪಾನಿಪುರಿ. ಮ್ಯಾಂಗೋ ಮಾತ್ರ ಸಕ್ಕದಾಗಿತ್ತು. ಏನು ಟೇಸ್ಟಿ ಆಗಿತ್ತು ಅಂದರೆ, ನಾನು ಆ ಥರ ಪಾನಿಪುರಿ ಎಲ್ಲೂ ತಿಂದಿಲ್ಲ, ಯಾವಾಗೂ ತಿಂದಿಲ್ಲ. ಸೊ ಇದೊಂಥರ ಯುನೀಕ್ ಆಗಿತ್ತು. ಸೊ ನೀವೇನಾದರೂ ಇಲ್ಲಿ ಹೋದರೆ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇಲ್ಲಿ ಕೇರಳ ಅಪ್ಪಮ್ ಮಾಡ್ತಾಯಿದ್ರು, ಕೇರಳ ಸ್ಟೈಲ್ ಅಪ್ಪಮ್. ಸೊ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ನೋಡ್ತಾ ಇದ್ವಿ. ಸೊ ಏನಂದರೆ ಇವರು ಇಲ್ಲೊಂದು ಬ್ಯಾಟರ್ ಹಾಕ್ಬಿಟ್ಟು ಅದನ್ನು ರೊಟೇಟ್ ಮಾಡಿ, ಈ ಬಾಣಲಿ ಥರ ಇದೆ ಅಲ್ವಾ, ಈ ಪ್ಯಾನಲ್ಲಿ ಆ ಬ್ಯಾಟರ್ ಹಾಕ್ಬಿಟ್ಟು ರೊಟೇಟ್ ಮಾಡಿ ಕವರ್ ಮಾಡಿಬಿಟ್ಟು 1 or 2 ಮಿನಿಟ್ಸ್ ಬೇಯಕ್ಕೆ ಬಿಡ್ತಾರೆ. ಅದಾದಮೇಲೆ ಎತ್ತಿದ್ರೆ ಅದೇ ಅಪ್ಪಮ್. ಚೆನ್ನಾಗಿತ್ತು ಆ್ಯಕ್ಚುಲಿ ಅದನ್ನು. ಆ್ಯಂಡ್ ಅದಾದಮೇಲೆ ಇಲ್ಲಿ ಕೇರಳ ಪರೋಟ ಅನಿಸುತ್ತೆ, ಇದು ಕುಟ್ಟು ಪರೋಟ ಅಂತ ಏನೋ ಹೇಳ್ತಾರಲ್ವ ಅದು. ಸೊ ಅದನ್ನು ಹೆಂಗೆ ಮಾಡ್ತಿದ್ದಾರೆ ಅಂದರೆ, ಇವರು ಆನಿಯನ್, ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪೆಲ್ಲ ಹಾಕ್ಬಿಟ್ಟು 2
ಟೂಲ್ ಇದೆಯಲ್ಲ ಅವ್ರದ್ದು ಟೂಲಲ್ಲಿ ಚೆನ್ನಾಗಿ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದಾದಮೇಲೆ 2 ಮೊಟ್ಟೆ ಹಾಕಿದ್ದೀನಿ. ನೆಕ್ಸ್ಟು ಮೊಟ್ಟೆ ಹಾಕಿ ಚಿಕನ್ ಸ್ಟ್ಯೂ ಏನೋ ಹಾಕ್ಬಿಟ್ಟು ಪರೋಟಾನ ಈ ಥರ ಸ್ಲಿಟ್ ಮಾಡಿ ಇಟ್ಕೊಂಡಿದ್ರು, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು. ಅದನ್ನು ಮತ್ತೆ ಕರಿ ಲೀವ್ಸ್ ಹಾಕ್ಬಿಟ್ಟು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಅವರು ಆ ಟೂಲಲ್ಲಿ ಏನೋ ಮಾಡಿದ್ರು ಅವರು. ಸೊ ಆ ಥರ ಮಾಡಿಬಿಟ್ಟು ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ನನ್ನ ಹಸ್ಬೆಂಡ್ ಅಂತೂ ತುಂಬ ಇಷ್ಟಪಟ್ಬಿಟ್ಟು ತಿಂದರು ಅದನ್ನು, ಚೆನ್ನಾಗಿದೆ ಅಂತ ಹೇಳಿ. ಸೊ ಅಪ್ಪಮ್ಗೆ ಕಾಂಬಿನೇಷನ್ ಆಗಿ 2 ಕರೀಸ್ ಇಟ್ಟಿದ್ರು, ವೆಜಿಟೇಬಲ್ ಸ್ಟ್ಯೂ ಮತ್ತು ಚಿಕನ್ ಕೋರ್ಮಾ ಅಂತ ಹೇಳ್ಬಿಟ್ಟು. ಸೊ ಚಿಕನ್ ಕೋರ್ಮಾ ಟ್ರೈ ಮಾಡಿದ್ವಿ ನಾವು, ಅದು ಕೂಡ ತುಂಬ ಚೆನ್ನಾಗಿತ್ತು. ಅದಲ್ಲದೆ ನಾವು ಸೂಶಿ ತಂದುಕೊಟ್ರು. ಸೂಶಿನೂ ಇದೆ ಇದರಲ್ಲಿ ಮೆನು ಅಲ್ಲಿ. ಸೊ ಈ ಸೂಶಿ ನಾನು ಟ್ರೈ ಮಾಡಿಲ್ಲ, ನನಗಿಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು, ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ಇಷ್ಟಪಟ್ಬಿಟ್ಟು ತಿಂದರು ಆ್ಯಕ್ಚುಲಿ. ಅದರಲ್ಲಿರೋ ಸಾಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿನೂ ಅಷ್ಟೇ ಒಂಥರ ಡೆಸರ್ಟ್ ಸ್ವೀಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಚಾಕ್ಲೇಟ್ ಫೌಂಟೇನ್ ಎಲ್ಲ ಹಾಕಿದ್ರು. ಮತ್ತು ಫ್ರೆಶ್ ಫ್ರೂಟ್ಸ್, ಬರ್ಂಟ್ ಮಾರ್ಷ್ಮೆಲೋ, ವೇಫರ್ಸ್ ಅದೆಲ್ಲ ಆಯಿತು. ಅದಲ್ಲದೆ ಇಲ್ಲಿ ಚುರೋಸ್ ಅಂತಾರಲ್ಲ ಅದು ಕೂಡ ಇತ್ತು. ಆ್ಯಂಡ್ ಪ್ಯಾನ್ ಕೇಕ್ಸ್ ವಿತ್ ಮೇಪಲ್ ಸಿರಪ್ ಎಲ್ಲನೂ ಇಟ್ಟಿದ್ರು. ಕಟ್ ಫ್ರೂಟ್ಸ್ ಕೂಡ ಇತ್ತು. ಆ್ಯಂಡ್ ಈ ಥರ ಚಾಕೋ ಸ್ಟಿಕ್ಸ್ ಕೂಡ ಇದೆ. ನಾವು ಇದನ್ನೆಲ್ಲ ಟ್ರೈ ಮಾಡ್ಬೋದು. ಕಿಡ್ಸ್ ಇದ್ದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಈ ಚಾಕ್ಲೇಟ್ ಫೌಂಟೇನಲ್ಲಿ ನಾವು ಫ್ರೂಟ್ಸ್ ಇಲ್ಲಾಂದರೆ ಮಾರ್ಷ್ಮೆಲೋನೆಲ್ಲ ಹಾಕ್ಬಿಟ್ಟು ಟ್ರೈ ಮಾಡ್ಬೋದು. ಈ ಚುರೋಸ್ ಬೇಕು ಅಂದರೆ ನಾವು ಅಲ್ಲೇ ಆರ್ಡರ್ ಕೊಟ್ಟರೆ ನಮ್ಮ ಮುಂದೆನೇ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ಸೊ ಈ ಬ್ಯಾಟರೆಲ್ಲ ಹಾಕ್ಬಿಟ್ಟು ಈ ಬ್ಯಾಟರ್ನ ಇದೇನೋ ಸ್ಕ್ವೀಸಿಂಗ್ ಬ್ಯಾಗ್ ಹಾಕಿ ಆ ಶೇಪಲ್ಲಿ ಹಾಕ್ಬಿಟ್ಟು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ಅದಕ್ಕೆ ಅವರು ಐ ಥಿಂಕ್ ಶುಗರ್ ಸಿರಪಲ್ಲಿ ಹಾಕ್ತಾರೆ ಅನಿಸುತ್ತೆ, ಇಲ್ಲಾಂದರೆ ಶುಗರ್ ಸ್ಪ್ರೆಡ್ ಮಾಡಿಬಿಟ್ಟು ಕೊಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ನಾವು ಆ್ಯಕ್ಚುಲ್ ಬಫೆಯಲ್ಲಿ ಏನಿಟ್ಟಿದ್ರು ಅಂದರೆ ಮೇನ್ ಡಿಶಸ್ಸಲ್ಲಿ ಏನಿಟ್ಟಿದ್ರು ಅಂತ ಹೇಳಿ ನೋಡ್ತಿದ್ದೆ. ಸೊ ಗೌಡ್ರು ಮಟನ್ ಚಾಪ್ಸ್ ಅಂತ ಹೇಳ್ಬಿಟ್ಟು ಅದಿಟ್ಟಿದ್ರು, ಅದು ಸಕ್ಕತ್ತಾಗಿತ್ತು. ಅದಲ್ಲದೆ ಚಿಕನ್ ಗೀ ರೋಸ್ಟ್ ಇತ್ತು. ಚಿಕನ್ ಗೀ ರೋಸ್ಟ್ ಕೂಡ ಅಮೇಝಿಂಗ್ ಆಗಿತ್ತು ಟೇಸ್ಟು. ನೆಕ್ಸ್ಟ್ ಇಲ್ಲಿ ಪನ್ನೀರ್ ಕರಿ ಏನೋ ಇಟ್ಟಿದ್ರು, ಪನ್ನೀರ್ ಬಟರ್ ಮಸಾಲ ಅನಿಸುತ್ತೆ. ಆಮೇಲೆ ಇದು ಕಾಲಿ ದಾಲ್ ಅಂತ, ನಾವಿದು ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಆಲ್ರೆಡಿ ಎಲ್ಲ ನಾನ್ ವೆಜ್ ಇದ್ದಿದ್ದರಿಂದ. ಆ್ಯಂಡ್ ಬಿರಿಯಾನಿಯಲ್ಲಿ ಆಲೂ ದಮ್ ಬಿರಿಯಾನಿ ಇತ್ತು. ಸೊ ದ್ಯಾಟ್ ಐ ಥಿಂಕ್ ವೆಜ್ ನಾನ್ ವೆಜ್ ಇಬ್ಬರೂ ತೊಗೊಬೋದು ಅಂತನೋ ಏನೋ ಒಂದೇ ಇಟ್ಟಿದ್ದಾರೆ. ನೆಕ್ಸ್ಟ್ ಈ ಆರ್ಟ್ ನೀವು ನೋಡ್ಬೋದು. ಈ ಆರ್ಟ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರನೂ ಒಂದು ಮಾಡ್ಬೋದಾ, ಇದೆಲ್ಲ ಬ್ರೆಡ್ಸಲ್ಲೇ ಮಾಡಿರೋದು, ಅಂದರೆ ಈ ಥರ ಮೈದಾದಲ್ಲೇ ಮಾಡಿರ್ತಾರೆ ಇದೆಲ್ಲ, ಆ ಬ್ರೆಡ್ ಆರ್ಟಲ್ಲೇ ಮಾಡಿರೋದು ಇದೆಲ್ಲ. ಸೊ ಇದರಲ್ಲಿ ನಾವು ಏನು ಬೇಕಾದರೂ ಟ್ರೈ ಮಾಡ್ಬೋದು. ಸೊ ಫುಕಾಸಿಯಾ ಬ್ರೆಡ್ ಇದೆ, ಬೊಗಾಟಿ ಬ್ರೆಡ್ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಇದೆ. ಸೊ ತುಂಬಾ ವೆರೈಟೀಸ್ ಆಫ್ ಬ್ರೆಡ್ಸ್ ಇದೆ ಇಲ್ಲಿ, ನಾವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಮತ್ತು ಸ್ಟಿಕ್ಸ್ ಕೂಡ ಅಷ್ಟೇ. ಆ್ಯಂಡ್ ನ್ಯಾಚೋಸ್, ಸ್ಪೈಸಿ ನ್ಯಾಚೋಸ್ ಅದನ್ನು ಇತ್ತು. ಈ ಆರ್ಟ್ ನೋಡ್ತಾ ಇದ್ರೇ ಈ ಥರನೂ ಒಂದು ಮಾಡ್ಬೋದಾ ಅಂತ ನಮಗೆ ಶಾಕ್ ಆಯಿತು. ಈ ಥರ ಕ್ರೊಕೊಡೈಲ್ ಆಗಲಿ, ಅವಲಾಗಲಿ, ತುಂಬ ವೆರೈಟೀಸ್ ಆಫ್ ಆ್ಯನಿಮಲ್ದು ಆರ್ಟ್ ಮಾಡಿದರು. ಮತ್ತು ಇದು ಟಸ್ಕ್ಯಾನ್ ಪಾಸ್ತಾ ಕೌಂಟರ್ ಅಂತ ಹೇಳಿ ಇಲ್ಲಿ ಇಟಾಲಿಯನ್ ಫುಡ್ ಸಿಗುತ್ತೆ. ಸೊ ಇಲ್ಲಿ ಸ್ಪೆಗೆಟಿ, ಪಾಸ್ತಾ, ವೆರೈಟೀಸ್ ಆಫ್ ಪಾಸ್ತಾ, ಅಲ್ಲೇ ನಿಮ್ಗೆ ಏನೇನು ವೆಜಿಟೇಬಲ್ಸ್ ಬೇಕು, ಯಾವ್ಯಾವ ಸಾಸ್ ಬೇಕು, ಯಾವ ಚೀಸ್ ಬೇಕು ಅಂತ ಹೇಳಿದ್ರೆ, ಹೆಂಗೆ ಬೇಕು ಅಂತ ಹೇಳಿದ್ರೆ ಅವ್ರು ಅಲ್ಲಿ ಮಾಡಿಕೊಡ್ತಾರೆ. ಸೊ ಲೈವಾಗಿ ಮಾಡಿಕೊಡ್ತಾರೆ. ಅದಲ್ಲದೆ ಅಲ್ಲಿ ರವಿಯೋಲಿ ಅದು ಕೂಡ ಇತ್ತು. ರಿಕೋಟಾ ಚೀಸಲ್ಲಿ ಹಾಕಿ ಗನೋಚಿ ಅಂತ ಏನೋ ಹೇಳ್ತಾರಲ್ಲ ಅದೆಲ್ಲ ಮಾಡಿ ಕೊಡ್ತಾಯಿದ್ರು. ಸೊ ಸ್ಪೆಗೆಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ಟ್ರೈ ಮಾಡಿದ್ವಿ.
ನನಗಂತೂ ತುಂಬಾ ಇಷ್ಟ ಆಯಿತು. ಟೇಸ್ಟ್ ವೈಸ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಕ್ಲೀನಾಗಿ ಪ್ರೆಸೆಂಟಿವ್ ಆಗಿ ಇಟ್ಟಿದ್ರು ಅಲ್ಲಿ ಎಲ್ಲ ಸ್ಟಾಲ್. ನೆಕ್ಸ್ಟ್ ಅದಾದಮೇಲೆ ನಾನು ಸ್ಟಾರ್ಟರ್ಸ್ ತೋರಿಸಿಲ್ಲ, ಸ್ಟಾರ್ಟರ್ಸ್ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಏನೇನು ಸ್ಟಾರ್ಟರ್ಸ್ ಟ್ರೈ ಮಾಡಿದ್ವಿ ಅಂತ. ಸೊ ಅವರೇ ಟೇಬಲ್ ಮೇಲೆ ಸರ್ವ್ ಮಾಡ್ತಿರ್ತಾರೆ ತಂದುಬಿಟ್ಟು, ಈ ಥರ ಏನೇನು ಸ್ಟಾರ್ಟರ್ಸ್ ಇದೆ ಅಂತ, ಏನೇನಿದೆ, ಇಲ್ಲ ನಾವೇ ಆರ್ಡರ್ ಕೂಡ ಮಾಡ್ಬೋದು, ನಮ್ಮ ಹತ್ರ ಮೆನು ಇರುತ್ತಲ್ಲ ಅದರಲ್ಲಿ. ಸೊ ನಾವು ಫಸ್ಟ್ ಟ್ರೈ ಮಾಡಿದ್ದು ಆಂಧ್ರ ಚಿಲ್ಲಿ ಚಿಕನ್, ಅದು ಅಷ್ಟೇ ಸ್ಪೈಸಿಯಾಗಿ ಚೆನ್ನಾಗಿತ್ತು, ಅಥೆಂಟಿಕ್ ಆಗಿತ್ತು. ನೆಕ್ಸ್ಟ್ ಮಂಗೋಲಿಯನ್ ಚಿಕನ್ ಟ್ರೈ ಮಾಡಿದ್ವಿ. ಮಂಗೋಲಿಯನ್ ಚಿಕನ್ ಅಮೇಝಿಂಗ್ ಆಗಿದೆ, ನೀವು ಅಲ್ಲಿ ಹೋದರೆ ಇದನ್ನು ಟ್ರೈ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ನೆಕ್ಸ್ಟ್ ನಾವು ತಂಗ್ರಾ ಚಿಲ್ಲಿ ಪನ್ನೀರ್ ಅಂತ ಹೇಳಿ ಅದನ್ನು ಟ್ರೈ ಮಾಡಿದ್ವಿ, ಅದೂ ಚೆನ್ನಾಗಿತ್ತು. ಅದಲ್ಲದೆ ನಾವು ಇನ್ನೊಂದು ಚೀಸ್ದು ಏನೋ ಸ್ಟಾರ್ಟರ್ ಕೊಟ್ಟಿದ್ರು, ಅದು ಏನು ನನಗೆ ಹೆಸರು ಗೊತ್ತಿಲ್ಲ, ಬಟ್ ಅದು ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಅದಲ್ಲದೆ ಇನ್ನೊಂದು ಕೌಂಟರ್, ಈ ಕೌಂಟರ್ ಹೆಸರು ಬಂದು ಬಜಾರ್ ಇಸ್ತಾನ್ಬುಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್ ಅಲ್ಲೇ ತುಂಬ ಒಳ್ಳೆ ಡೆಕೋರೇಟಿವ್ ಆಗಿ ಮಾಡಿ ಫುಲ್ ಅಟ್ರಾಕ್ಟಿವ್ ಆಗಿ ಮಾಡಿಟ್ಟಿದ್ದಾರೆ. ಇದೊಂಥರ ಎಕ್ಸಿಬಿಷನ್ ಥರನೂ ಇದೆ, ಈ ಥರ ಫುಡ್ ಬಫೆ ಥರನೂ ಇದೆ, ಒಂಥರ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಈ ಥರ ಸಲಾಡ್ ಎಲ್ಲ ಇತ್ತು, ಆ್ಯಂಡ್ ಸಲಾಡ್ ಮತ್ತು ಪಿಕಲ್ಸ್ ಬರುತ್ತೆ ಅಲ್ವಾ, ನೀವು ಇಲ್ಲಿ ನೋಡ್ಬೋದು ಬೀಟ್ರೂಟ್ ಪಿಕಲ್ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಬರುತ್ತಲ್ವ, ಅದ್ರ ಪಿಕಲ್ ಕೂಡ ಇಟ್ಟಿದ್ದಾರೆ. ಮತ್ತು ಇದು ಬಂದು ಬಾಬಾ ಗೊನೋಶ್ ಅಂತಾರಲ್ಲ ಅದು, ತುಂಬ ನನಗೆ ಇದ್ರ ಹೆಸರೇ ಗೊತ್ತಿಲ್ಲ, ಅದೆಲ್ಲ ಇಟ್ಟಿದ್ದಾರೆ. ಲಬಾನೆ ಬಾಲ್ಸ್ ಅಂತ ಎಲ್ಲ ಹೇಳ್ಬಿಟ್ಟು, ಆಮೇಲೆ ಗೋಕಮಾಲೆ ಅದೊಂದು ಕೇಳಿದ್ದೀನಿ ನಾನು. ತುಂಬ ಸಲಾಡ್ಸ್ ಎಲ್ಲ ಇಟ್ಟಿದ್ರು, ನನಗೆ ಅದು ಏನಂತಾನೆ ಗೊತ್ತಿಲ್ಲ. ಹಾಯ್ ಗಾಯ್ಸ್, ನಾನು ಇವಾಗ ಇದೊಂದು ಸ್ವೀಟ್ ಬಾಕ್ಲಾವಾ ಸ್ವೀಟ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಗಿದೆ ಈ ಥರ ಸ್ವೀಟ್ ನಾನು ಯಾವತ್ತೂ ತಿಂದಿಲ್ಲ, ಇದು ತುಂಬ ಯುನೀಕ್ ಆಗಿದೆ. ಟ್ರೈ ಮಾಡಿದೆ, ಇದನ್ನು ಅಷ್ಟೇ ಚೆನ್ನಾಗಿದೆ, ಬಟ್ ತುಂಬ ಚೆನ್ನಾಗಿತ್ತು. ನನಗೇನೋ ಈ ಬಫೆ ತುಂಬ ವರ್ತ್ ಇಟ್ ಅಂತ ಅನಿಸ್ತು. ಅಂದರೆ ಫುಡ್ಸ್ ಎಲ್ಲ ಯುನೀಕ್ ಆಗಿದೆ, ಬೇರೆ ರೆಸ್ಟೋರೆಂಟ್, ಬೇರೆ ಬಫೆಗಳ ಥರ ಕಾಮನ್ ಐಟಮ್ಸ್ ಇಟ್ಟಿಲ್ಲ ಇಲ್ಲಿ. ಸೊ ನೀವು ಒನ್ ಟೈಮ್ ಆದರೂ ಟ್ರೈ ಮಾಡ್ಬೋದು ಇದನ್ನು. ನೀವೇನಾದರೂ ಹೋದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ಯಾರ ಜೊತೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.